ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವಿಡಿಯೋ. ಇದೊಂಥರ ಸ್ಪೆಷಲ್ ರೆಸಿಪಿ, ಏಕೆಂದರೆ ಅಣಬೆ ಸಿಗೋದು ತುಂಬ ಅಪರೂಪ. ನಮ್ಮಪ್ಪ ಒಂದು ಅಣಬೆ ತಂದಿದ್ದರು. ಸೊ ಏನಿಲ್ಲ, ತುಂಬ ಸಿಂಪಲ್ ರೆಸಿಪಿ. ನಾನ್ ವೆಜ್ ಯಾವ ರೀತಿ ಮಾಡ್ತೀರೋ ಅದೇ ರೀತಿ. ಸೊ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ನೀರು, ಅಂದರೆ ಅಣಬೆ ಮುಳುಗೋಷ್ಟು ನೀರು, ಸ್ವಲ್ಪ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಏನು ಬಿಡಿಸ್ಕೊಂಡಿರ್ತೀರೋ ಅಣಬೆನ ಅದನ್ನು ನೆನೆ ಹಾಕಬೇಕು. ಇಲ್ಲಾಂದರೂ ಒಂದು 10 ಮಿನಿಟ್ಸ್ ಆದರೂ ನೆನೆ ಹಾಕಬೇಕು. ಆವಾಗ ಅಣಬೆ ಫುಲ್ ಕ್ಲೀನ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇವಾಗ ಮಸಾಲೆಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು 1 ಬೌಲ್ ಆಗೋಷ್ಟು ಕಾಯಿ, 1 ಈರುಳ್ಳಿ, 2 ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಬೌಲ್ ಆಗೋಷ್ಟು ಕಡಲೆ, 1 ಇಂಚು ಚಕ್ಕೆ, 3 ಲವಂಗನ ತಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ನಾನ್ ವೆಜ್ಗೆ ಹೊರಗಡೆ ಅಂಗಡಿಲಿ ಸಿಗೋ ಪೌಡರ್ ಯೂಸ್ ಮಾಡ್ಬೋದು, ಆದರೆ ನಾವು ಮನೇಲೇ ಮಾಡಿಸಿರ್ತೀವಿ ನಾನ್ ವೆಜ್ಗೆ ಅಂತ. ಅದನ್ನೇ ನಾನು ಇಲ್ಲೊಂದು ಸ್ಪೂನ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ಸೈಡಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಏನು ನೆನೆ ಹಾಕಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಸೋರಿಸ್ಕೊಂಡು ಎಣ್ಣೆಗೆ ಹಾಕಬೇಕು. ನೋಡಿ ಅದೇ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಅದನ್ನು ಹಾಗೆ ಬಿಡಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಏನು ಗ್ರೈಂಡ್ ಮಾಡಿರ್ತೀರಲ್ಲ ಮಸಾಲೆ, ಆ ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ, ತೆಳ್ಳಗೋ ಅಥವಾ ಗಟ್ಟಿಗೋ ಯಾವ ರೀತಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿನ್ನು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಲೇ ಮಾಡಿದ್ದೀನಿ. ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ವಾಟರೆಲ್ಲ ಹಾಕಿದ್ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಅಣಬೆ ತುಂಬ ಸಾಫ್ಟ್ ಇರೋದ್ರಿಂದ 2 ಕುದಿ ಬಂದರೆ ಸಾಕು, ಆಲ್ರೆಡಿ ಬೆಂದೋಗಿಬಿಟ್ಟಿರುತ್ತೆ ಅದು. ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ. ಇಷ್ಟು ಗೊತ್ತಾಗ್ಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಇಲ್ಲ ಮುಟ್ಟು ನೋಡಿ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ, ತುಂಬ ಸಾಫ್ಟ್ ಆದರೆ ಆಫ್ ಮಾಡಿಬಿಡಿ, ಅಷ್ಟೇ ಸಾಕು. ಸೊ ಸ್ಮೆಲ್ಗೇ ಚಿಕನ್ ಸಾಂಬಾರು ಥರ ಸ್ಮೆಲ್ ಬರ್ತಿತ್ತು. ನಾನು ಇದುವರೆಗೂ ಒಂದು ಸಲನೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬಟ್ ತುಂಬ ಇಷ್ಟ ಆಯಿತು. ಯಾರಿಗೆಲ್ಲ ನಾನ್ ವೆಜ್ ಇಷ್ಟ ಆಗಲ್ವೋ ಅವ್ರು ಇದನ್ನು ಟ್ರೈ ಮಾಡಿದ್ರೆ ನಾನ್ ವೆಜ್ ಥರನೇ ಟೇಸ್ಟ್ ಇರುತ್ತೆ. ಯಾರೆಲ್ಲ ಈ ರೆಸಿಪಿ ಟ್ರೈ ಮಾಡಿದ್ದೀರಾ, ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.